ಸಭಾಪತಿಗಳೇ, ಇವತ್ತು ನೂತನವಾಗಿ ನಮ್ಮ ವಿಧಾನ ಪರಿಷತ್ತಿಗೆ ಉಪಸಭಾಪತಿಗಳಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಉಮಾಶ್ರೀ ಅವರನ್ನ ಶುಭಾಶಯಗಳು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೊದಲಿಗೆ ನಮ್ಮ ಎಲ್ಲರ ನೆಚ್ಚಿನ ವಿಧಾನ ಪರಿಷತ್ತಿನ ಸದಸ್ಯರು, ನಮಗೆಲ್ಲರಿಗೂ ಕೂಡ ಸಹೋದರಿ ಸಮಾನರಾದಂತಹ ಡಾಕ್ಟರ್ ಉಮಾಶ್ರೀ ಅವರಿಗೆ ನಮ್ಮ ಇಡೀ ಸದನದ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಡಾಕ್ಟರ್ ಉಮಾಶ್ರೀ ಅವರು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನಣುವಿನಕೆರೆ ಗ್ರಾಮದವರು. 1957ರಲ್ಲಿ ಅವರು ಜನನ. SSLC ತನಕ ಮಾತ್ರ ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಯಿತು. ಬಾಲ್ಯದಲ್ಲಿ ಕಡು ಬಡತನದ ಹಿನ್ನೆಲೆಯಿಂದ ಬಂದಂಥವರು. ಹಾಗಾಗಿ ಹೊಟ್ಟೆಪಾಡಿಗೋಸ್ಕರ ಅವರು ರಂಗಭೂಮಿಯ ಮೊರೆ ಹೋಗಬೇಕಾಗಿತ್ತು. ನಟನೆಯನ್ನು ಅವರು ಕೇವಲ ಜೀವನೋಪಾಯಕ್ಕೋಸ್ಕರ ತೆಗೆದುಕೊಂಡ್ರು ಕೂಡ ಅದನ್ನು ಬರೀ ಒಂದು ಹೊಟ್ಟೆ ಹೊರೆಯುವಂಥ ವೃತ್ತಿ ಅಂತ ಮಾತ್ರ ಭಾವಿಸದೆ ಚಿತ್ರರಂಗದಲ್ಲಿ ಮತ್ತು ನಟನಾವೃತ್ತಿಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಈ ದೇಶ ಕಂಡಂತಹ ಒಬ್ಬ ಅತ್ಯುತ್ತಮ ನಟಿಯಾಗಿ ಅವರು ಹೊರಹೊಮ್ಮಿದ್ರು. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲಿರುವಂತಹ ಅತ್ಯದ್ಭುತವಾದಂತಹ ನಟ ನಟಿಯರಲ್ಲಿ ಅವರು ಕೂಡ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ. ಅವರ ನಟನೆಗೆ ಅಂತ ಹೇಳಿ ಬಹಳಷ್ಟು ಪ್ರಶಸ್ತಿಗಳು ಅವರ ಮುಡಿಯೇರಿದೆ. ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ 6 ಬಾರಿ ಸಿಕ್ಕಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಅವರು ದೊರಕಿಸ್ಕೊಂಡಿದ್ದಾರೆ. ಮತ್ತು ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ನಟನೆಗೆ ಗುಲಾಬಿ ಟಾಕೀಸ್ ಅನ್ನೋ ಚಿತ್ರಕ್ಕೆ ಸಿಕ್ಕಿದೆ. ಹಾಗಾಗಿ ಅವರೊಬ್ಬರು ನಮ್ಮ ಚಿತ್ರರಂಗದ ಒಬ್ಬರು ಮೇರು ನಟಿ. ನಂತರ ನಟಿಯಾಗಿ ಅವರು ಯಶಸ್ವಿಯಾಗಿ ಕಂಡ ನಂತರ ಅವರ ಆಸಕ್ತಿ ರಾಜಕೀಯ ಕಡೆಗೆ ಹೊರಳಿತು. 2001ರಲ್ಲಿ ಅವರು ಮೊದಲನೇ ಬಾರಿಗೆ ವಿಧಾನ ಪರಿಷತ್ತಿಗೆ ನೇಮಕ ಆದರು. ವಿಧಾನ ಪರಿಷತ್ತಿಗೆ ನೇಮಕ ಆದಮೇಲೆ 2001ರಿಂದ 2007 ತನಕ ವಿಧಾನ ಪರಿಷತ್ತಿನ ಶಾಸಕರಾಗಿದ್ದರು. ಬಹುತೇಕ ಕಲಾವಿದರು ಈ ರೀತಿ ನೇಮಕ ಆದಾಗ ತಮ್ಮ ರಾಜಕೀಯ ವೃತ್ತಿಯನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಆದರೆ ಡಾಕ್ಟರ್ ಉಮಾಶ್ರೀ ಅವರು ಹಾಗಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ಜನಪರವಾದಂಥ ಕೆಲಸ ಮಾಡಬೇಕು ಅಂತ ಹೇಳಿ ಉದ್ದೇಶನ ಇಟ್ಕೊಂಡು ಜನರ ಪರವಾಗಿ ಇನ್ನೂ ಮುಂದೆ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮನ್ನು ತಾವು ರಾಜಕೀಯ ಪಯಣದಲ್ಲಿ ತೊಡಗಿಸ್ಕೊಂಡ್ರು. 2007 ನಂತರ 2008ರಲ್ಲಿ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ದುರದೃಷ್ಟವಶಾತ್ ಆ ಚುನಾವಣೆಯಲ್ಲಿ ಅವರು ಸೋಲ್ಬೇಕಾಯಿತು. ಆದರೂ ಕೂಡ ಅವರು ಧೃತಿಗೆಡಲಿಲ್ಲ. ಈಗಾಗಲೇ ಹೇಳಿದಾಗ ಕಲಾವಿದರು ಎಷ್ಟೊಂದು ಜನ ನೇಮಕ ಆದವರು ರಾಜಕೀಯ ಜೀವನ ಅಲ್ಲಿಗೆ ಮುಗಿಸ್ಕೊಂಡ್ಬಿಡ್ತಾರೆ. ಅದರೊಳಗೂ ಚುನಾವಣಾ ರಾಜಕೀಯದಂತಹ ಒಂದು ಕಷ್ಟಕರವಾದಂತಹ ಫೀಲ್ಡ್ಗೆ ಅವರು ಬರೋದು ಕಷ್ಟ. ಆದರೆ ಉಮಾಶ್ರೀ ಅವರು ಚುನಾವಣಾ ರಾಜಕೀಯಕ್ಕೂ ಧುಮುಕಿದ್ರು. ಚುನಾವಣಾ ರಾಜಕೀಯದಲ್ಲಿ ಮತ್ತೆ 2013ರಲ್ಲಿ ತೇರದಾಳ ಕ್ಷೇತ್ರದಿಂದ ಮತ್ತೊಮ್ಮೆ ಅವರು ಗೆಲುವನ್ನು ಸಾಧಿಸಿ ಮೊದಲನೇ ಬಾರಿ ವಿಧಾನಸಭಾ ಶಾಸಕರಾಗ್ತಿದ್ದ ಹಾಗೇನೆ ಸಚಿವ ಸ್ಥಾನ ಕೂಡ ಪಡ್ಕೊಂಡ್ರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ, ಮತ್ತು ವಿಕಲಚೇತನ ಸಬಲೀಕರಣ, ಹಿರಿಯ ನಾಗರಿಕರ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಂತಹ ಒಂದು ಗುರುತರವಾದಂತಹ ಇಲಾಖೆಯನ್ನು ಅವರು ನಿಭಾಯಿಸಿದ್ರು. ಮತ್ತು ಬರೀ ನಿಭಾಯಿಸಿದ್ರು ಮಾತ್ರ ಅಲ್ಲ, ಅವರು 2016ರಲ್ಲಿ ರಾಷ್ಟ್ರಪತಿಗಳಿಂದ ಆ ಇಲಾಖೆಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸಿದ್ರು ಅಂತ ಹೇಳಿ, ಸಾಧನೆ ಮಾಡಿದ್ರು ಅಂತ ಹೇಳಿ ಇಲಾಖೆ ವತಿಯಿಂದ ಪ್ರಶಸ್ತಿನೂ ಕೂಡ ಅವರು ಸ್ವೀಕಾರ ಮಾಡಿದ್ರು. ಸೊ ಹಾಗಾಗಿ ಒಬ್ಬ ಸಚಿವರಾಗಿ ಕೂಡ ಅವರು ಬಹಳ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ರು. ನಂತರ ಮತ್ತೆ ಚುನಾವಣೆ ಸೋತರು. ಈಗ 2023ರಲ್ಲಿ ಮತ್ತೆ ವಿಧಾನ ಪರಿಷತ್ತಿನ ಶಾಸಕರಾಗಿ ನಮ್ಮ ಜೊತೆ ಸದಸ್ಯರಾದರು. ವೈಯಕ್ತಿಕವಾಗಿ ಹೇಳಬೇಕು ಅಂತಂತಂದರೆ ಬಹಳ ವಾತ್ಸಲ್ಯಮಯಿ ವ್ಯಕ್ತಿತ್ವ ಅವ್ರದ್ದು. ಎಲ್ಲರನ್ನೂ ಕೂಡ ನಗುಮುಖದಿಂದ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಇದುವರೆಗೂ ಅವರು ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಿರೋದು ಅಥವಾ ಯಾರ ಬಗ್ಗೆ ಅದ್ರ ಕೋಪದಿಂದ ಮಾತನಾಡೋದು ಚರ್ಚೆಗಳಲ್ಲಿ ಬಿಟ್ಟರೆ ವೈಯಕ್ತಿಕವಾಗಿ ಯಾರಾದ್ರೂ ಕೋಪದಿಂದ ಮಾತನಾಡೋದು ನಾನು ನೋಡೇ ಇಲ್ಲ. ಸೊ ಹಾಗಾಗಿ ಬಹಳ ವಾತ್ಸಲ್ಯಮಯವಾದಂಥ ವ್ಯಕ್ತಿತ್ವ ಅಂಥವ್ರು ನಮ್ಮ ವಿಧಾನ ಪರಿಷತ್ನಲ್ಲಿರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂಥದ್ದು. ಹಾಗಾಗಿ ಈಗಾಗಲೇ ಹೇಳಿದಾಗೆ ನಮ್ಮೆಲ್ಲರಿಗೂ ಕೂಡ ಅವರು ಸಹೋದರಿ ಸಮಾನರು. ಮತ್ತು ಅವರು ವಿದ್ಯಾಭ್ಯಾಸ SSLC ತನಕ ಮಾಡಿದರೂ ಕೂಡ ತಮ್ಮ 54ನೇ ವಯಸ್ಸಿನಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರದಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ MSc ಪದವಿ ಕೂಡ ಅವರು ಪಡ್ಕೊಂಡ್ರು. ಸೊ ಹಾಗಾಗಿ ವಿದ್ಯಾರ್ಜನೆಗಾಗಿ, ಜ್ಞಾನಾರ್ಜನೆಗಾಗಿ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳಿ ತೋರಿಸ್ಕೊಟ್ಟಂಥ ಒಬ್ಬರು ಟ್ರೈಲ್ ಬ್ಲೇಸರ್ ಮಹಿಳೆ ಅವರು. ಸಾಮಾನ್ಯವಾಗಿ ನಮ್ಮಂತಹ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಸಾಧನೆ ಮಾಡಬೇಕು ಅಂದರೆ ಬಹಳ ಕಷ್ಟಪಡಬೇಕು, ಹಲವಾರು ಸವಾಲುಗಳನ್ನು ಎದುರಿಸಬೇಕು. ಅದರೊಳಗೂ ಉಮಾಶ್ರೀ ಅವರು ಹಿಂದುಳಿದ ವರ್ಗದ ಮಹಿಳೆಯಾಗಿ ಕಡು ಬಡತನದ ಹಿನ್ನೆಲೆಯಿಂದ ಬಂದು ಒಬ್ಬ ಏಕಾಂಗಿ ತಾಯಿಯಾಗಿ ತಮ್ಮ ಮಕ್ಕಳನ್ನು ಬೆಳೆಸುವಂಥ ಜವಾಬ್ದಾರಿ ಇಟ್ಕೊಂಡು ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಇವತ್ತು ಚಿತ್ರರಂಗದಲ್ಲೂ ಒಬ್ಬ ಕಲಾವಿದೆಯಾಗೂ ಯಶಸ್ವಿಯನ್ನು ಕಂಡರು. ಇವತ್ತು ರಾಜಕಾರಣಿಯಾಗೂ ಕೂಡ ಯಶಸ್ವಿಯನ್ನು ಕಂಡಿದ್ದಾರೆ. ಮತ್ತು ತಮ್ಮ ಎಲ್ಲ ಸಹೋದ್ಯೋಗಿಗಳ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ, ಜನರ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಬ್ಬ ಮಹಿಳೆ ಆಕೆಯಲ್ಲಿ ಪ್ರತಿಭೆ, ಪರಿಶ್ರಮ
ಮತ್ತು ಆತ್ಮವಿಶ್ವಾಸ ಇದ್ದರೆ ಏನನ್ನು ಕೂಡ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ಉಮಾಶ್ರೀ ಅವರೊಬ್ಬರು ಮಾದರಿ ಮಹಿಳೆ. ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಅವರು ಕೂಡ ಸ್ಫೂರ್ತಿ ನೀಡುವಂಥ ಮಹಿಳೆ. ಅಂಥವ್ರು ಇವತ್ತು ಉಪಸಭಾಪತಿಯ ಸ್ಥಾನನ ಅಲಂಕರಿಸ್ಕೊಂಡಿರೋದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂಥ ವಿಚಾರ. ಸಭಾಪತಿಗಳಿಲ್ಲದೆ ಸಮಯದಲ್ಲಿ ನೀವು ಅವರ ಕರ್ತವ್ಯಗಳನ್ನು ನೆರವೇರಿಸಬೇಕಾಗತ್ತೆ. ಈಗಾಗಲೇ ಸಭಾಪತಿಯವರ ಕರ್ತವ್ಯ ಏನು ಅಂತ ಅವ್ರಿಗೆ ಶುಭಾಶಯಗಳು ತಿಳಿಸೋ ಸಮಯದಲ್ಲಿ ಎಲ್ಲ ಸದಸ್ಯರುಗಳು ಇಲ್ಲಿನವ್ರು ಮಾತನಾಡಿದ್ದಾರೆ. ನೀವು ಕೂಡ ನಿಮ್ಮ ಕರ್ತವ್ಯಕ್ಕೆ ನ್ಯಾಯ ಒದಗಿಸ್ತೀರಿ, ಎಲ್ಲ ಸದಸ್ಯರನ್ನು ಕೂಡ ಸಮಾನ ರೀತಿಯಲ್ಲಿ ನೋಡ್ತೀರಿ. ಅದೊಂದು ನ್ಯಾಯಾಧೀಶರ ಪೀಠ ಇದ್ದ ಹಾಗೆ. ಸೊ ಹಾಗಾಗಿ ಯಾರು ನ್ಯಾಯ ಮೊರೆ ಹೋಗಿ ನಿಮ್ಮ ಹತ್ರ ಬರ್ದಾಗ ಅದಕ್ಕೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ನ್ಯಾಯ ಒದಗಿಸ್ಕೊಡ್ತೀರಿ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಮತ್ತೊಮ್ಮೆ ಉಮಾಶ್ರೀ ಅಂಥವರು ಈ ಪೀಠನ ಅಲಂಕರಿಸ್ತಿರೋದಕ್ಕೆ ನಾನು ಶುಭಾಶಯಗಳನ್ನು ತಿಳಿಸ್ತಾ, ಮತ್ತು ಇವನ್ನ ಆಯ್ಕೆ ಮಾಡಿದಂತಹ ನಮ್ಮ ಪಕ್ಷದ ವರಿಷ್ಠರಾದಂಥ ಸೋನಿಯಾ ಗಾಂಧಿಯವ್ರಿಗೂ, ರಾಹುಲ್ ಗಾಂಧಿಯವ್ರಿಗೂ, ನಮ್ಮ ಮುಖ್ಯಮಂತ್ರಿಗಳಾದ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ, ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವ್ರಿಗೂ, KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರಿಗೂ, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.